ಅರಿಶಿಣವನ್ನು ಬಳಸದೇ ಇರುವಂತಹ ಮನೆಯೇ ಇಲ್ಲ ಅಲ್ವಾ? ದೇವರ ಪೂಜೆಗಿರ್ಬೋದು, ಅಡುಗೆ ಮಾಡೋಕ್ಕಿರ್ಬೋದು, ಅಥವಾ ಸೌಂದರ್ಯವರ್ಧಕವಾಗಿಯೂ ಸಹ ಅರಿಶಿಣವನ್ನು ಬಳಸ್ತಾರೆ. ಇಂತಹ ಅರಿಶಿಣವನ್ನು ನಮ್ಮ ಮನೆಯಲ್ಲೇ ನಾವೇ ಸುಲಭವಾಗಿ ಬೆಳೆದು ಮನೆಗಾಗುವಷ್ಟು ಅರಿಶಿಣವನ್ನು ನಾವೇ ರೆಡಿ ಮಾಡ್ಕೊಳ್ಬೋದು. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಹೇಗೆ ನಾನು ಅರಿಶಿಣವನ್ನು ತುಂಬ ಸುಲಭವಾಗಿ ಬೆಳೆಸಿದ್ದೇನೆ ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದು ನನ್ನ ಪುಟ್ಟ ಕಿಚನ್ ಗಾರ್ಡನ್ನಲ್ಲಿ ಬೆಳೆಸಿರುವಂತಹ ಅರಿಶಿಣ. ಟೆರೆಸ್ ಗಾರ್ಡನಲ್ಲಿ, ಕಿಚನ್ ಗಾರ್ಡನಲ್ಲಿ ಎಲ್ಲಿ ಬೇಕಾದರೂ ಈ ಥರ ಸುಲಭವಾಗಿ ನಮಗೆ ಬೇಕಾಗುವಷ್ಟು ಅರಿಶಿಣವನ್ನು ಬೆಳೆಸ್ಕೋಬೋದು. ತುಂಬ ಜಾಗ ಬೇಕು ಅಂತ ಇರಲ್ಲ. ಅರಿಶಿಣದ ಎಲೆ ಎಲ್ಲ ನೋಡಿ ಈ ಥರ ಒಣಗಿರುತ್ತಲ್ವ. ಈಗ ಈ ಅರಿಶಿಣ ಕೀಳೋಕೆ ರೆಡಿಯಾಗಿದೆ ಅಂತ ಅರ್ಥ. ಅರಿಶಿಣದ ಎಲೆ ಹಸಿರಾಗಿರುವಾಗಲೇ ಅದನ್ನು ಕೀಳೋಕೆ ಹೋಗಬಾರ್ದು ನಾವು. ಈ ಥರ ಎಲೆ ಎಲ್ಲ ಒಣಗಿದ ಮೇಲೆ ಇದನ್ನು ಕೀಳಬೇಕು. ನಾನು ಈ ಅರಿಶಿಣವನ್ನು ನೆಲದಲ್ಲಿ ಬೆಳೆಸಿಲ್ಲ ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಬೆಳೆಸಿದ್ದೀನಿ. ಇದರಲ್ಲಿ ಸುಲಭವಾಗಿ ಬೆಳೆಸ್ಬೋದು. ಈ ಥರ ಚೀಲದಲ್ಲಿ ನೆಲನೇ ಬೇಕು ಅಂತ ಇರಲ್ಲ. ಈ ಥರ ಚೀಲದಲ್ಲೂ ನೀವು ಸುಲಭವಾಗಿ ಅರಿಶಿಣವನ್ನು ಬೆಳೆಸ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅರಿಶಿಣ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಕೀಳಬೇಕಾದ್ರೂ ತುಂಬ ಗಮ್ಮನ ಪರಿಮಳ ಬರ್ತಾ ಇದೆ. ಅಷ್ಟು ಖುಷಿಯಾಗತ್ತೆ, ನೋಡೋಕ್ಕೂ ಖುಷಿಯಾಗತ್ತೆ. ಹಾಗೆ ನಾವೇ ಬೆಳೆಸಿರುವಂತಹ ಅರಿಶಿಣವನ್ನು ನಾವೇ ರೆಡಿ ಮಾಡಿ ಉಪಯೋಗಿಸಿದ್ರೆ ಎಷ್ಟು ಖುಷಿಯಾಗತ್ತೆ ಅಲ್ವಾ? ನೋಡಿ, ನಾನು ಇಲ್ಲಿ ಅರಿಶಿಣವನ್ನು ಕೀಳ್ತಾ ಇದ್ದೀನಿ. ನೋಡಿ, ಒಂದು ಚೀಲದಲ್ಲಿ ಎಷ್ಟು ಅರಿಶಿಣ ಆಗಿದೆ ಅಂತ ನೀವೇ ನೋಡ್ಬೋದು. ಅರಿಶಿಣದ ಗೆಡ್ಡೆಗಳು ಎಷ್ಟು, ಅರಿಶಿಣದ ಬೇರುಗಳು ಎಷ್ಟಿದ್ದಾವೆ ನೋಡ್ಬೋದು ನೀವೇ. ನಾನು ಒಂದೇ ಪ್ಲಾಸ್ಟಿಕ್ ಚೀಲದಲ್ಲಿ ಇರುವಂತಹ ಅರಿಶಿಣವನ್ನು ತೋರಿಸ್ತಾ ಇದ್ದೇನೆ. ಅಷ್ಟು ಆಗಿದೆ, ಒಂದೇ ಚೀಲದಲ್ಲಿ ಇಷ್ಟು ಅರಿಶಿಣ ಆಗಿದೆ. ಮನೆಯಲ್ಲೇ ಸಾವಯವ ಪದ್ಧತಿಯಲ್ಲಿ ನಾವು ಈ ಥರ ಅರಿಶಿಣವನ್ನು ಬೆಳೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಜೊತೆಗೆ ಇದು ಪರಿಮಳ ಸಹ ತುಂಬ ಚೆನ್ನಾಗಿದೆ. ಈಗ ನೋಡಿ ಎಷ್ಟಾಗಿದೆ ಅಂತ ನೋಡೋಣ. ಈ ಚೀಲದಲ್ಲಿ ಎಷ್ಟು ಅರಿಶಿಣ ಇದೆ ಅಂತ ನಾನು ತೋರಿಸ್ತೇನೆ ನೋಡಿ ನಿಮಗೆ. ನೋಡಿ ಅರಿಶಿಣದ ಬೇರುಗಳು ಹೇಗಿದೆ ನೋಡಿ. ಈ ಅರಿಶಿಣದ ಬೇರನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಪುಡಿ ಮಾಡಿದರೆ ನಿಮಗೆ ತಾಜಾ ಹಾಗೆ ಸಾವಯವ ಪದ್ಧತಿಯಲ್ಲಿ ಯಾವುದೇ ಕೆಮಿಕಲ್ ಹಾಕದೆ ರೆಡಿ ಮಾಡಿರುವಂತಹ ಅರಿಶಿಣ ನಿಮಗೆ ಸಿಗತ್ತೆ. ಇಷ್ಟೆಲ್ಲ ಅರಿಶಿಣ ಒಂದು ಚೀಲದಲ್ಲಿ ಆಗಿದೆ ಅಲ್ವಾ? ಅದನ್ನು ನಾನು ಹೇಗೆ ಬೆಳೆಸಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ನೆಟ್ಟಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ಥರ ಒಂದು ಪ್ಲಾಸ್ಟಿಕ್ ಚೀಲವನ್ನು ತೊಗೊಂಡಿದ್ದೀನಿ. ಅಕ್ಕಿ ಚೀಲ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಚೀಲ ಆಗಿರ್ಬೋದು. ಈ ಥರ ಪ್ಲಾಸ್ಟಿಕ್ ಚೀಲವನ್ನು ತೊಗೊಂಡ್ಬಿಟ್ಟು ಅದರ ಕೆಳಭಾಗಕ್ಕೆ ನೀರು ಚೆನ್ನಾಗಿ ಹರಿದುಕೊಂಡು ಹೋಗಬೇಕು, ನೀರು ನಿಲ್ಲಬಾರ್ದು. ಹಾಗಾಗಿ ನಾನು ಈ ಥರ ಕಾಯಿ ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲ ಹಂಚನ್ನು ಸಹ ಹಾಕ್ಬೋದು. ಹಂಚಿನ ಚೂರು ಇರ್ಬೋದು ಅಥವಾ ಕಾಯಿ ಸಿಪ್ಪೆ ಇರ್ಬೋದು ಅಥವಾ ಸಣ್ಣ ಸಣ್ಣ ಕಲ್ಲುಗಳನ್ನು ಸಹ ಇಡ್ಬೋದು. ಈ ಥರ ಆದಮೇಲೆ ಅದರ ಮೇಲೆ ಮಣ್ಣನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಧಾರಣವಾಗಿ ನೀವು ಮರಳು ಮಿಶ್ರಿತ ಮಣ್ಣನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಈ ಚೀಲದಲ್ಲಿ ನೀರು ನಿಲ್ತರೆ ಏನಾಗುತ್ತೆ ಅಂದರೆ ಅರಿಶಿಣ ಕೊಳೆಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀರು ನಿಲ್ಲಬಾರ್ದು. ಹೀಗೆ ಒಂದು ಸರಿ ಮಣ್ಣನ್ನು ಹಾಕಿ ಆದಮೇಲೆ ಅದರ ಮೇಲೆ ನಾನು ಒಣಗಿದ ಎಲೆಯನ್ನು ಹಾಕ್ತೀನಿ ಸ್ವಲ್ಪ. ಆಮೇಲೆ ಮತ್ತೆ ಮಣ್ಣನ್ನು ಹಾಕ್ತೀನಿ. ಹಾಗೆ ಈ ಪ್ಲಾಸ್ಟಿಕ್ ಕವರ್ ಏನಿದೆ ಅದು ತುಂಬೋ ತನಕ ಹೀಗೆ ಮಣ್ಣನ್ನು ಮತ್ತು ಎಲೆಯನ್ನೆಲ್ಲ ಹಾಕಿ ಈ ಪ್ಲಾಸ್ಟಿಕ್ ಕವರನ್ನು ಮುಕ್ಕಾಲು ಭಾಗದಷ್ಟು ತುಂಬಿಸ್ತೀನಿ. ಹಾಗೆ ನೋಡಿ ಈ ಥರ ಅರಿಶಿಣದ ಬೇರೇನಿದೆ ಅದನ್ನು ಒಂದಷ್ಟು ತೊಗೊಂಡ್ಬಿಟ್ಟು ಇದಕ್ಕೆ ಹೀಗೆ ಊರಿ ಇಡ್ತೀನಿ, ಅಂದರೆ ನೆಡ್ತೀನಿ. ಇದಕ್ಕೆ ನೆಟ್ಟೆಲ್ಲ ಆದಮೇಲೆ ಇದರ ಮೇಲೆ ಈ ಥರ ಒಣಗಿದ ಎಲೆಯನ್ನು ಮುಚ್ಚಿಡ್ತೀನಿ.
ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದರೆ ಆವಾಗವಾಗ ಇದು ಬೇರು ಬಂದು ಚಿಗುರು ಬಂದು ಚೆನ್ನಾಗಿ ಅರಿಶಿಣ ಆಗುತ್ತೆ ನೋಡಿ. ಈ ಥರ ಮರಳು ಮಿಶ್ರಿತ ಮಣ್ಣು ಆಗಿರೋದ್ರಿಂದ ಈ ಥರ ಮಣ್ಣು ನೋಡಿ ಅಂಟಂಟಾಗ್ತಿಲ್ಲ. ಈ ಥರ ಹುಡಿ ಆಗಿದ್ದರೆ ಮಣ್ಣು ತುಂಬ ಚೆನ್ನಾಗಿ ಈ ಅರಿಶಿಣ ಬರುತ್ತೆ ನೋಡಿ. ಈ ಥರ ಅರಿಶಿಣದ ಬೇರೇನಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು ನಾವು ಈ ಥರ ಊರಿಡ್ತೀನಿ ನಾನು. ಈ ಥರ ಈ ರೀತಿ ನಾನು ಒಂದು ಚೀಲಕ್ಕೆ ಒಂದು 5 ರಿಂದ 6 ಆಗೋಷ್ಟು ಅರಿಶಿಣದ ಬೇರನ್ನು ನೆಡ್ತಾ ಇದ್ದೀನಿ ನೋಡಿ. ಈ ಥರ ಊರಿಟ್ರೆ ಸಾಕಾಗುತ್ತೆ. ಹಾಗೆ ಇದೆಲ್ಲ ನೆಟ್ ಆದಮೇಲೆ ಇದರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಕ್ತೀನಿ. ಈ ಬೇರು ಕಾಣದೇ ಇರುವಷ್ಟು ಮಣ್ಣನ್ನು ಮುಚ್ಚುತ್ತೀನಿ ಈ ರೀತಿ. ಇದು ನಾನು ಅರಿಶಿಣವನ್ನು ಬೆಳೆಯುತ್ತಿರುವಂತಹ ರೀತಿ. ನೀವೆಲ್ಲ ಬೇರೆ ಬೇರೆ ರೀತಿಯಲ್ಲೂ ಬೆಳಿಬೋದು ಅಥವಾ ಇನ್ನೂ ಎಕ್ಸ್ಪರ್ಟ್ ಇರ್ಬೋದು ಈ ವಿಷಯದಲ್ಲಿ. ಆದರೆ ನಾನು ಹೇಗೆ ನಮ್ಮ ಮನೆಯಲ್ಲೇ ಅರಿಶಿಣವನ್ನು ಬೆಳೆದಿದ್ದೀನಿ ಅನ್ನೋದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಅಷ್ಟೇ ನೋಡಿ. ಈ ಥರ ಎಲ್ಲ ನೆಟ್ಟಾದಮೇಲೆ ಇದರ ಮೇಲೆ ನಾನು ಒಣಗಿದ ಎಲೆಯನ್ನು ಹಾಕಿ ಮುಚ್ಚಿಡ್ತೀನಿ ನೋಡಿ. ಈ ಥರ ಮುಚ್ಚಿಡ್ತೀನಿ. ಹಾಗೆ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದರೆ ಈ ಅರಿಶಿಣದ ಬೇರೇನಿದೆ, ಕೊಂಬೇನಿದೆ, ಅದು ಚಿಗುರು ಬರುತ್ತೆ, ಚೆನ್ನಾಗಿ ಚಿಗುರು ಬರುತ್ತೆ. ಹೀಗೆ ಒಂದು ಸರಿ ಈ ಅರಿಶಿಣದ ಗಿಡ ಚಿಗುರು ಬಂದಾದಮೇಲೆ, ಎಲೆ ಆದಮೇಲೆ ಅವಾಗವಾಗ ಸ್ವಲ್ಪವೇ ಸ್ವಲ್ಪ ಮಣ್ಣನ್ನು ಕೊಡ್ತಾ ಇದ್ದರೆ ಆಯಿತು. ಇದರ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದರೆ ಆಯಿತು. ನಾನೇನು ಇದಕ್ಕೆ ಯಾವುದೇ ರೀತಿಯ ಗೊಬ್ಬರವನ್ನು ಆವಾಗವಾಗ ಕೊಟ್ಟಿಲ್ಲ. ಈ ರೀತಿ ಎಲೆಯೆಲ್ಲ ಒಣಗಿ ಆದಮೇಲೆ ಇದನ್ನು ಕಿತ್ತರೆ ಅರಿಶಿಣ ಕೀಳೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ ನೋಡಿ. ಹೀಗೆ ನಾನು ಒಂದೇ ಒಂದು ಚೀಲದಲ್ಲಿ ಮನೆಗಾಗುವಷ್ಟು ಅರಿಶಿಣವನ್ನು ಬೆಳೆದುಕೊಂಡಿದ್ದೇನೆ. ಹೀಗೆ ಒಂದು 3-4 ಚೀಲಕ್ಕೆ ಹಾಕಿ ನೆಟ್ಬಿಟ್ರಂತೂ ಮನೆಗೆ ಸಾಕಾಗಿ ಜಾಸ್ತಿ ಆಗುವಷ್ಟು ಅರಿಶಿಣವನ್ನು ಬೆಳಿಬೋದು. ಹೀಗೆ ಯಾವುದೇ ರಾಸಾಯನಿಕವನ್ನು ಬಳಸದೆ ನನ್ನ ಮನೆಗಾಗುವಷ್ಟು ಅರಿಶಿಣವನ್ನು ನಾನೇ 2-3 ವರ್ಷದಿಂದ ನಾನು ಬೆಳೆಸ್ತಾ ಇದ್ದೀನಿ. ಈ ರೀತಿ ನೀವೊಂದು 2-3 ಕವರಿಗೆ ಹಾಕಿ ನೆಟ್ಟರೆ ತುಂಬಾ ಅರಿಶಿಣ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.